ಅಯ್ಯೋ ಅತ್ತಮ್ಮ ಅತ್ತಮ್ಮ ಒಂದ್ ನಿಮಿಷ ಎದ್ದೇಳ್ಬೇಡಿ, ಡಾಕ್ಟರ್ ಹೇಳೋರೆ ನೀವ್ ಎದ್ದ ತಕ್ಷಣ ಈ ಡ್ರಿಪ್ಸ್ನ ತೆಗಿ ಅಂತ. ಒಂದ್ ನಿಮಿಷ ಇರಿ. ಅಯ್ಯೋ ಅತ್ತಮ್ಮ ಮೆಲ್ಲಿಗೆ ಕರಿಬೇಡ ನನ್ನ. ಅತ್ತೆ ಅಂದ್ರೆ ತಾಯಿಯ ರೂಪ. ನಾವ್ ಯಾರನ್ನ ಅತ್ತೆ ಅಂತ ಕರಿತೀವೋ ಅವ್ರನ್ನ ತಾಯಿ ಹಾಗೆ ನೋಡ್ಕೋಬೇಕು. ಆದ್ರೆ ನೀನ್ ನನ್ನ ಹಾಗೆ ನೋಡ್ಕೋತಿದ್ಯಾ? ನೀನ್ ಹಾಗೆ ನೋಡಿದಿದ್ರೆ ತಾಯಿ ಓಡಿಲೆಗೆ ಬೆಂಕಿ ಇಡೋ ಕೆಲ್ಸನ ಯಾಕೆ ಮಾಡ್ತಾ ಇದ್ದೆ ನೀನು? ಇವತ್ತಿ ಮನೆ ವಾತಾವರಣ ಕೆಡಕ್ಕೆ, ನನ್ನ ಆರೋಗ್ಯ ಕೆಡಕ್ಕೆ, ನನ್ನ ಮಗಳ ಮನ್ಸ್ ಕೆಡೋದಕ್ಕೆ ಎಲ್ಲದಕ್ಕೂ ನೀನೇ ಕಾರಣ. ನಿಮ್ಮ ಅಣ್ಣನ ಪ್ರೀತಿನ ಗೆಲ್ಸೋದಕ್ಕೆ ಚಿರಂತ್ ಜೊತೆ ಮದ್ವೆಗೊಪ್ಪಿದ್ ನನ್ನ ಮಗಳ ತಲೆನ ಕೆಡಿಸಿ ಆ ಅಮರ್ ಜೊತೆ ಓಡೋಗೋ ಹಾಗೆ ಮಾಡ್ದೆ. ಹೆತ್ತ ಮಗಳು ಮನೆ ಬಿಟ್ಟು ಓಡ್ ಹೋದ್ರೆ ಆ ತಾಯಿಗೆ ಎಂತ ಸಂಕಟ ಆಗುತ್ತೆ ಅಂತ ನಿನಗೇನ್ ಗೊತ್ತು? ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ನೀನು. ನೀನ್ ಮಾತ್ರ ಚೆನ್ನಾಗೇ ಇದೆಯಾ? ನೀನ್ ಇನ್ನೊಂದು ತಪ್ಪು ಮಾಡಿದ್ರೆ ನೀನ್ ಈ ಮನೇಲಿ ಇರ್ಕೊಡ್ದು ಆಚೆ ಹೋಗು ಅಂತ ಅಂದೆ. ನನ್ನ ಗಂಡ ನನ್ನ ಮಗ ನಿನಗ್ ಸಪೋರ್ಟ್ ಮಾಡಿ ನನಗ್ ಅವಮಾನ ಮಾಡ್ಬಿಟ್ರು. ನನ್ ವಿರುದ್ಧ ಗೆದ್ದೆ ಅಂತ ಖುಷಿ ಪಡ್ತಿದ್ಯಾ ಅಲ್ವಾ? ಆದ್ರೆ ಅದನ್ನ ತೋರಿಸ್ಕೊಳ್ದೆ ಅತ್ತೆಮ್ಮ ಅತ್ತೆಮ್ಮ ಅಂತ ನಾಟಕ ಆಡ್ತಾ ಇದ್ಯಾ? ಯಾಕೆ ಈ ತರ ಮುಖವಾಡ ಹಾಕೊಂಡ್ ಬದುಕ್ತಿದ್ಯಾ? ಇಲ್ಲ ಅತ್ತೆಮ್ಮ, ನಾನ್ ಯಾವ ನಾಟಕನೂ ಮಾಡ್ತಿಲ್ಲ. ಸಾಕ್ ಸುಮ್ನೆ ಇರು. ನೀನ್ ನಾಟಕ ಮಾಡ್ಕೊಂಡೆ ಬದುಕ್ತಿದ್ಯಾ? ನಿನ್ನ ನಿಜವಾದ ಮುಖ ಏನು ಅಂತ ಎಲ್ಲರಿಗೂ ಗೊತ್ತಾದ್ರೆ ಈ ಮನೇಲಿ ನಿನ್ ಪರವಾಗಿ ಯಾರು ನಿಲ್ಲಲ್ಲ. ನೋಡು ನೋಡು, ನಿನ್ನಿಂದ ನಮ್ಮನೆ ನೆಮ್ಮದಿನೇ ಹಾಳಾಗಿ ಹೋಗಿದೆ. ನೀನ್ ಇನ್ನೂ ಇಲ್ಲೇ ಇದ್ರೆ ನಮ್ಮನೆ ನರ್ಕ ಆಗೋಗುತ್ತೆ. ದಯವಿಟ್ಟು ಹಾಗೆ ಮಾಡ್ಬೇಡ. ಮೊದಲಿನಿಂದ ಹೊರಟೋಗು ನೀನು. ನೀನು ಮುಖ ನೋಡಿದ್ರೆ ನನಗೆ ಸಿಟ್ಟ ಬರುತ್ತೆ. ನೆಮ್ಮದಿಯಾಗಿ ಒಂದು ಊಟ ಮಾಡಕ್ಕೂ ನನ್ನಿಂದ ಆಗಲ್ಲ. ನೀನ್ ಮನೆಗೆ ಸೊಸೆಯಾಗಿ ಬಂದು ಉದ್ಧಾರ ಮಾಡಿದ್ ಸಾಕು. ನಿನ್ನ ಅವಶ್ಯಕತೆ ನಮ್ಮ ಮನೆಗಿಲ್ಲ. ಹೊರಟೋಗು. ಹಾಯ್ ಬ್ರದರ್. ಹಾಯ್ ಅದಕ್ಕೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ. ಅದಕ್ಕೆ ಹ್ಯಾಪಿ ಮ್ಯಾರಿಡ್ ಲೈಫ್. ಸಾರಿ ಅದಕ್ಕೆ ಮದುವೆಗೆ ಬರೋಕ್ಕಾಗಲಿಲ್ಲ. ಅದು ಬಿಡು, ನಮ್ಮ ಹುಡುಗ ಆಗಿದ್ದಾನೆ. ತುಂಬ ಏಟಾಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ಅವ್ರ ಫ್ಯಾಮಿಲಿಯವರೆಲ್ಲ ಬಂದರು, ನೋಡ್ಕೊಳ್ಳಿ ಅಂತ ಬಿಟ್ಟು ಬಂದೆ. ಸರಿ, ನೀವಿಬ್ಬರು ಒಳಗಡೆ ಬನ್ನಿ. ಒಂದು ನಿಮಿಷ, ನೀವಿಬ್ಬರು ಇಲ್ಲೇ ರೀ, ಒಳಗಡೆ ಬರಬೇಡಿ. ಏನೋ ಒಂದು ನಿಮಿಷ ಇರು ಬ್ರದರ್. ನೀವಿಬ್ಬರದು ಒಂಥರ ಉಲ್ಟಾ ಕೇಸ್. ನಿನ್ನೆ ತಾನೇ ಆರತಿ ಬೆಳಗಿಸ್ಕೊಂಡು ಅತ್ತಿಗೆ ಸೇರಿದ ಮನೆ ಒಳಗಡೆ ಬಂದರು. ಇವತ್ತು ಇಬ್ಬರು ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದಿದ್ದೀರಾ, ಮತ್ತೆ ಸೇರಿಡ್ಬೇಕಾ? ಅಪ್ಪ ಅವೆಲ್ಲ ಬೇಡ, ನಮ್ಮನ್ನು ಒಳಗೆ ಕರ್ಕೋ ಸಾಕು. ಅದೆಂಗಾಗುತ್ತೆ ಬ್ರದರ್? ನೀವಿಬ್ಬರು ಈಗ ತಾನೇ ಮದುವೆ ಆಗಿದ್ದೀರಾ, ನವ ಜೋಡಿಗಳು. ಎಷ್ಟು ಜನದ ಕಣ್ಣು ಬಿದ್ದಿರುತ್ತೋ ಏನೋ. ಒಂದು ನಿಮಿಷ ಇರಿ, ಆರತಿ ಮಾಡಿ ದೃಷ್ಟಿ ತೆಗಿತೀನಿ, ಆಮೇಲೆ ಒಳಗಡೆ ಬರೋರಂತೆ. ನಾಯಿ ಕಣ್ಣು, ನರಿ ಕಣ್ಣು, ಯಾವ ಕೆಟ್ಟ ಕಣ್ಣು ಬೀಳದೆ ಇರಲಿ. ದೇವ್ರು ಒಳ್ಳೇದು ಮಾಡಲಿ. ನೀವು ಒಳಗಡೆ ಹೋಗಿ, ನಾನು ಬರ್ತೀನಿ. ಸರಿ ಅತ್ತೆಮ್ಮ, ನೀವು ಹೇಳ್ದಂಗೆ ಆಗ್ಲಿ. ನಾನು ನಿಮ್ಮ ನೆಮ್ಮದಿ ಕೆಡ್ಸಕ್ಕಿಲ್ಲ, ಆದ್ರೆ ನೀವು ಸರಿಯಾದ ಟೈಮ್ಗೆ ಊಟ ತಿಂಡಿ ಮಾಡಬೇಕು. ಡಾಕ್ಟ್ರು ಕೊಟ್ಟಿರೋ ಟ್ಯಾಬ್ಲೆಟ್ನೆಲ್ಲ ತಗೊಳ್ಳಿ, ಆಮ್ಯಾಗ ನಾನು ಹೋಯ್ತೀನಿ. ಈ ನಾಟಕನೇ ಬೇಡ ಅಂತಿರೋದು. ಹೋಗು ಅಂದೆ ತಾನೆ ನಿನ್ಗೆ? ಮೊದ್ಲು ಹೋಗು. ನೀನ್ ಈ ಮನೆ ಬಿಟ್ಟು ತೊಲಗಿದ್ರೆ ನಾನು ಹೊಟ್ಟೆ ತುಂಬಾ ಊಟನೂ ಮಾಡ್ತೀನಿ, ಹುಷಾರಾಗೂ ಇರ್ತೀನಿ. ನಿಂತ್ಕೋ.
ನೀನ್ ಹೀಗೆ ಕಣ್ಣೀರ್ ಹಾಕ್ತಾ ಹೋಗೋದನ್ನ ರಮೇಶ್ ಋಷಿ ನೋಡಿ ನಾನೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗಿ ಈ ಮನೇಲಿ ರಂಪ ರಾಮಾಯಣ ಆಗಿ ನೀನ್ ಈ ಮನೇಲೇ ಉಳ್ಕೋಬೇಕು ಅನ್ನೋದೇ ತಾನೇ ನಿನ್ ಪ್ಲಾನು. ನೋಡು, ಈ ಮನೆಗ್ ಒಳ್ಳೇದಾಗ್ಬೇಕು ಅನ್ನೋದೇ ನಿನ್ ಉದ್ದೇಶ ಆಗಿದ್ರೆ ಹೀಗೆ ಕಣ್ಣೀರ್ ಹಾಕ್ದೆ ಖುಷಿ ಖುಷಿಯಾಗಿ ಇಲ್ಲಿಂದ ಹೊರಟೋಗು. ಸರಿ ಅತ್ತಮ್ಮ, ನೀವು ಹೇಳ್ದಂಗೆ ಆಗ್ಲಿ. ಹುಷಾರು, ನೀವು ಊಟ ಮಾಡಿ. ತಾರಾ, ಯಾವಾಗಿದ್ದೆ? ನಿಂತ ಇದೆಯಲ್ಲ ತಾರಾ, ಕೂತ್ಕೋ, ಆಯಾಸ ಆಗುತ್ತೆ. ಕಮಲಿ, ಎಲ್ಲೂ ಹೋಗ್ತಿದ್ಯಮ್ಮ? ನಿಮ್ಮತ್ತ ಯಾವಾಗ ಎಚ್ಚರ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಈಗ ನೋಡಿದ್ರೆ ಆಚೆ ಹೋಗ್ತಿದ್ಯಲ್ಲ. ಏನಾದ್ರೂ ತರಬೇಕಿತ್ತ? ಅದೇನು ಹೇಳು, ನಾನು ಹೋಗ್ತಿರ್ತೀನಿ. ಬೇಡ ಮಾವಯ್ಯ, ಈ ಕೆಲಸನ ನಾನೇ ಮಾಡಬೇಕು. ನಾನೇ ಮಾಡ್ತೀನಿ. ಚಿನ್ನ, ಮದುವೆ ಎಲ್ಲ ಚೆನ್ನಾಗಾಯ್ತಲ್ಲ? ನಿಮ್ಮ ಅಣ್ಣ ಬರಲ್ಲ ಬರಲ್ಲ ಅಂತ ಒಂದೇ ಸಮ ಹೇಳ್ತಾ ಇದ್ದೆ, ಕೊನೆಗೂ ಬರಲಿಲ್ವಾ? ಚಿನ್ನ, ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ? ಗೊತ್ತಾಯ್ತು. ಆರತಿ ಮಾಡಿ ಒಳಗ್ ಕರ್ಕೊಳಕ್ಕೆ ಯಾರು ಹೆಣ್ದಿಕ್ಕಿಲ್ಲ ನಮ್ಮ ಮನೇಲಿ ಅಂತ ತಾನೆ? ಹಾಗೇನಿಲ್ಲ. ಇನ್ನೇನಾಯ್ತು ಚಿನ್ನ? ನೀನ್ ಅನ್ಕೊಂಡಂಗೆ ನೋಡು, ಶಾಸ್ತ್ರದ ಪ್ರಕಾರನೇ ಮದ್ವೆ ಎಲ್ಲ ಆಯ್ತು. ನಿಮ್ಮ ಅಣ್ಣ, ಅಪ್ಪ, ಅದಕ್ಕೆ ಎಲ್ರು ಬಂದಿದ್ರು, ಎಲ್ರು ಆಶೀರ್ವಾದನೂ ತಗೊಂಡ್ವಿ. ಮತ್ಯಾಕ್ ಬೇಜಾರು? ಓ, ಅತ್ತೆ ಮದ್ವೆಗೆ ಬರ್ಲಿಲ್ಲ ಅಂತ ತಾನೆ? ಚಿನ್ನ, ಅವ್ರು ಬರ್ಲಿಲ್ಲ ಅಂದ್ರೂ ನಾವೇ ಮನೆಗೆ ಹೋಗಿ ಆಶೀರ್ವಾದ ತಗೊಂಡ್ವಲ್ಲ. ನಿಮ್ಮ ಮನೆಯಿಂದ ನಿನಗೆ ಅರ್ಶಿನ ಕುಂಕುಮ ಎಲ್ಲ ಸಿಕ್ತಲ್ಲ ಚಿನ್ನ. ಇದೆಲ್ಲ ದೇವ್ರ ಆಶೀರ್ವಾದನೇ ತಾನೆ? ಇಷ್ಟೆಲ್ಲ ಆದರೂ ಏನೋ ಒಂಥರ ಬೇಜಾರಮರ್. ಮನಸ್ಸಿಗೆ ಖುಷಿ ಸಮಾಧಾನನೇ ಇಲ್ಲ. ಪಾಪ ಅಮ್ಮ ಅಲ್ಲಿ ಹೇಗಿದ್ದಾರೋ ಏನೋ. ಚಿನ್ನ, ನೀನೀಗ ಡಲ್ ಆಗಿರ್ಬೇಡ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಖುಷಿ ಖುಷಿಯಾಗಿರು. ನಮಗೆಲ್ಲ ಒಳ್ಳೇದೇ ಆಗ್ತಿದೆ. ನಿಧಾನಕ್ಕೆ ಒಂದಲ್ಲ ಒಂದಿನ ಅತ್ತೆನೂ ನಮ್ಮನ್ನ ಒಪ್ಕೋತಾರೆ. ನಾವೇನಾದ್ರೂ ಸಾಧಿಸಿ ತೋರಿಸ್ಬೇಕು. ನೀನು ಇದ್ರ ಬಗ್ಗೆನೇ ಚಿಂತೆ ಮಾಡಿಕೊಂಡು ಓದೋದನ್ನ ಬಿಡಬೇಡ. ನೀನು ಚೆನ್ನಾಗಿ ಓದ್ಬೇಕು ಚಿನ್ನ. ನೀನು ಓದೋದಕ್ಕೆ ಏನೇನು ವ್ಯವಸ್ಥೆ ಮಾಡ್ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ಮತ್ತೆ ಇನ್ನೊಂದು ಮಾತು ಚಿನ್ನ, ಯಾವತ್ತು ಅತ್ತೆ ಮನ್ಸಾರೆ ನಮ್ಮಿಬ್ಬರನ್ನ ಒಪ್ಪಿ ಆಶೀರ್ವಾದ ಮಾಡ್ತಾರೋ ಅಲ್ಲಿವರೆಗೂ ನೀನು ಸ್ಟೂಡೆಂಟೇ, ನಾನು ಎಂಪ್ಲಾಯಿನೇ. ಅಲ್ಲಿ ತನಕ ನಮ್ಮಿಬ್ಬರ ಲೈಫ್ ಶುರು ಆಗಲ್ಲ. ಅಂದ್ರೆ ಅಲ್ಲಿವರೆಗೂ ನಮ್ಮ ಸಂಸಾರ ಶುರು ಆಗಲ್ಲ. ಅಮರ್, ಇದೇನಿದು? ಹೊಸ ಗಂಡು ಹೆಣ್ಣು ಮದುವೆ ಆಗಿರೋ ಖುಷಿಲಿ ಬ್ಯಾಗ್ನೇ ಬಿಟ್ಟು ಬಂದ್ಬಿಟ್ಟಿದ್ದೀರಾ? ಬೈಕ್ ಮೇಲಿತ್ತು. ಕೊಡಪ್ಪ, ಇದು ನಮ್ಮ ಹುಡುಗಿಗೆ ತವ್ರ ಮನೆಯಿಂದ ಕೊಟ್ಟಿರೋ ಬಾಗಿನ.
ಮನೆಗೆ ಒಳ್ಳೇದಾಗ್ಲಿ ಅಂತನೆಯ ನಾನು ಈಟೆಲ್ಲ ಮಾಡಿದ್ದು. ಆದ್ರೆ ನನ್ನಿಂದನೇ ಈ ಮನೆ ನೆಮ್ಮದಿಯೆಲ್ಲ ಹಾಳಾಗೋಯ್ತು. ನನ್ನಿಂದ ಅತ್ತೆ ಮಕ್ಕಳು ನೀರು ಹಾಕಂಗಾಯ್ತು. ಅವರು ಸಾರು ತಪ್ಪಿಟ್ರು. ಅವರೇ ಮನೆ ಬಿಟ್ಟು ಹೋಗೋದ್ ಮ್ಯಾಕೆ ನಾನೇ ಮನೆಯಾಗಿರ್ಬಾರ್ದು. ನಾನು ಹೊಂಟೋಯ್ತೀನಿ. ಇಲ್ಲ, ನನ್ ಕಣ್ಣೀರಾಗ್ತಾ ಈ ಮನೆ ಬಿಟ್ಟು ಹೋದ್ರೆ ಈ ಮನೆಗೆ ಶ್ರೇಯಸ್ಸಲ್ಲ. ನಾನು ಅಳ್ಬಾರ್ದು. ಅಜ್ಜಿ. ಅಜ್ಜಿ ಅಲ್ಲ, ನಾನು ಅನಿಕಾ ಮಾತಾಡ್ತಿರೋದು. ಅನಿಕಾ, ಅಲ್ಲ ಅಜ್ಜಿ ಇದ್ರೆ ಹೊಸ ಫೋನ್ ಕೊಡ್ತೀಯಾ? ಅಜ್ಜಿ ಇಲ್ಲಿಲ್ಲ ಕಮ್ಲಿ. ಏನ್ ವಿಷಯ ಹೇಳು, ನಾನೇ ಅವ್ರಿಗೆ ಹೇಳ್ತೀನಿ. ಹೌದು, ನಿನ್ ವಾಯ್ಸ್ ಯಾಕೆ ಡಲ್ ಆಗಿದೆ? ಆರ್ ಯು ಆಲ್ ರೈಟ್? ಯಾಕೋ ಮನ್ಸಿಗೆ ಸ್ಯಾನೆ ಬೇಸರ ಆಗೈತೆ. ಅಜ್ಜಿ ತವ ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಅಯ್ಯೋ, ಯಾಕೆ ಕಮ್ಲಿ ಬೇಜಾರಾಗಿದ್ಯಾ? ಏನಾಯ್ತು? ಅನಿಕಾ, ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗೋಗೈತೆ. ಅತ್ತೆ ಹುಷಾರ್ ತಪ್ಪವ್ರೆ. ಅದಕ್ಕೆ ಸೊ ಅದಕ್ಕೆ ಈ ಮನೆ ಬಿಟ್ಟು ಹಳ್ಳಿಗೊಂಟೋಗವ ಅಂತ ನಿರ್ಧಾರ ಮಾಡಿದ್ದೀನಿ. ಕಮಲಿ, ಏನ್ ಹೇಳ್ತಿದ್ಯಾ? ನೀನ್ ಮನೆ ಬಿಟ್ಟು ಹೋಗ್ತೀಯಾ? ಶಿಟ್, ಸೋ ಸ್ಯಾಡ್ ಕಮಲಿ. ಆದ್ರೂ ನೀನ್ ಮಾಡಿರೋ ಡಿಸಿಷನ್ ಕರೆಕ್ಟ್ ಆಗೇ ಇದೆ ಅಂತ ಅನಿಸ್ತಿದೆ. ಐ ಮೀನ್, ಮನೆ ವಾತಾವರಣ ಎಲ್ಲ ಕೂಲ್ ಆಗೋವರೆಗೂ ನೀನ್ ಮನೆಯಿಂದ ದೂರ ಇರೋದೇ ಸರಿ. ಆ್ಯಂಡ್ ಯು ನೋ ವಾಟ್, ನೀನ್ ಹಳ್ಳಿಗೆ ಹೋದ್ರೆ ನಿನ್ ಮನ್ಸು ಸರಿ ಹೋಗ್ಬೋದು ಅಲ್ವಾ? ಹೋಗ್ಬಾ ಕಮಲಿ, ಹೋಗ್ಬಾ. ಸರಿ ಅನಿಕಾ, ಅಜ್ಜಿ ಬಂದ್ಯಾಕೆ ಅವ್ರ ವಿಷಯ ತಿಳಿಸ್ಬಿಡು. ಹಾ ಹಾ. ವಾವ್, ನಾನ್ ಬಯಸಿದ್ದು ಸರ್ಪ್ರೈಸಿಂಗ್ಲಿ ಅದಾಗದೇ ನಡೀತಿದ್ದೆ. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಸಚ್ ಅ ಹ್ಯಾಪಿ ನ್ಯೂಸ್. ರಿಷಿ ಸರ್, ನೀವು ಒಂದೇ ಒಂದ್ಕಿತ ನನ್ನ ಕಣ್ಣೆದುರುಗಡೆ ಬಂದ್ರೆ ಕಣ್ಣು ತುಂಬ ನೋಡ್ಕೊಂಡು ಹೊಂಟೋಯ್ತೀನಿ. ಕಮಲಿ ಅವರೇ, ಅಮ್ಮ ಎಚ್ಚರ ಆಗವ್ರೆ ಸರ್, ಮಾತಾಡ್ತಾ ಇದ್ರು. ಬಾ, ಸದ್ಯ ಹುಷಾರಾದ್ರಲ್ಲ, ಅಷ್ಟೇ ಸಾಕು. ಸರಿ, ನಾನು ಹೋಗಿ ನೋಡ್ಕೊಂಬರ್ತೀನಿ. ರಿಷಿ ಸರ್, ಕಮಲಿ ಅವರೇ, ಏನಾಯ್ತು? ಸರ್, ನನ್ನ ಹಣೆಗೊಂದು ಮುತ್ತು ಕೊಡ್ತೀರಾ? ಇದೇನು ಕಮಲಿ ಅವರೇ, ಇವತ್ತು ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಏನು ಸಮಾಚಾರ? ಏನಿಲ್ಲ ಸರ್. ನಾನೇ ಕೊಡ್ತೀನಿ ಅಂತ ಬಂದರೂ ದೂರ ತಳ್ತಿದ್ರಿ, ಈಗೇನು ನೀವಾಗ ನೀವೇ ಕೇಳ್ತೀರಾ? ಕೆಲವೊಂದನ್ನ ಕೆಲ ಸಮಯದಲ್ಲಿ ಕೇಳಿ ತಗೋಬೇಕು ಸರ್. ಓ, ನಂಗೀಗ ಅರ್ಥ ಆಯ್ತು.
ನಾನು ರಚನಾ ಮತ್ತೆ ಅಮರ್ ಮದ್ವೆಗೆ ಬರಲ್ಲ ಅಂತ ಅನ್ಕೊಂಡಿದ್ರಿ, ಆದ್ರೆ ನಾನು ಬಂದೆ. ಆದ್ರಿಂದ ನಿಮ್ಗೆ ನನ್ನ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ, ಕರೆಕ್ಟಾ? ಆದ್ರೆ ನೀವು ನನಗೆ ಮುತ್ತು ಕೊಡ್ಬೇಕಲ್ವಾ? ನೀವೇ ನನ್ನ ಮುತ್ತು ಕೊಡಿ ಅಂತ ಕೇಳ್ತೀರಾ? ಇರ್ಲಿ, ನಾನೇ ಕೊಡ್ತೀನಿ. ಯಾಕೆ ಕಮಲಿ ಅವರೇ ಕಣ್ಣಲ್ಲಿ ನೀರು? ಸಂತೋಷಕ್ಕೆ ಸರ್. ಕಮಲಿ ಅವರೇ, ಅಳ್ಬಾರ್ದು. ನೀವು ಯಾವಾಗಲೂ ನಗ್ನಾಗ್ತಾ ಇರಬೇಕು, ಓಕೆ? ನಾನು ಅಮ್ಮನ ನೋಡ್ಕೊಂಬರ್ತೀನಿ. ಒಂದು ಸ್ವಲ್ಪ ಏನು ಸೇರ್ತೋ ಅದನ್ನು ಊಟ ಮಾಡಿದರೆ ಚೆನ್ನಾಗಿರ್ತಿತ್ತು. ಬರೀ ಹಣ್ಣು ತಿಂತೀನಿ ಸಾಕು ಅಂತೀಯ, ಎಲ್ಲಿಗೆ ಸಾಲತ್ತೆ? ಆಮೇಲೆ ಮಾಡ್ತೇನೆ ರಮೇಶ್. ಈಗ ಹೇಗೆ ಅನಿಸ್ತಾ ಇದೆ? ತುಂಬ ಸಮಾಧಾನ ಆಗ್ತಾ ಇದೆ. ಹಿಡ್ದಿದ್ದ ಗ್ರಹಣ ಬಿಟ್ಟು ಹೋದಾಗ ಅನ್ನಿಸ್ತಾ ಇದೆ. ಗ್ರಹಣನ? ಓಹ್, ಅಂದರೆ ನಮ್ಮ ಮನೇಲಿ ಇದ್ದು ಭಿನ್ನಾಭಿಪ್ರಾಯ, ಮನಸ್ತಾಪಗಳು ಎಲ್ಲ ದೂರ ಆಯಿತು ಅಂತ. ತಾರ, ನೀನು ಅದನ್ನೆಲ್ಲ ಮರೆತು ಮೊದಲಿನ ಹಾಗೆ ನಗ್ನಗ್ತಾ ಇದ್ರೆ ಖಂಡಿತವಾಗಿಯೂ ಗ್ರಹಣ ದೂರ ಆದ ಹಾಗೆ ಆಗುತ್ತೆ. ನಮ್ಮ ಮನೇಲಿ ಒಂದು ಹೊಸ ಬೆಳಕು ಮೂಡಿದ ಹಾಗಾಗತ್ತೆ. ಏನು ಗೊತ್ತಾ ತಾರ, ನಮ್ಮ ಕಮಲಿ. ರಮೇಶ್, ನಂಗೆ ನಿದ್ದೆ ಬರ್ತಾ ಇದೆ, ನಾ ಮಲಗ್ತೀನಿ. ಓಹ್, ಓಕೆ. ಮಾ, ಬಾ. ಅಮ್ಮ ಹೇಗಿದ್ದಾರೆ? ಕಮಲಿ ಅವರು ಅಮ್ಮಂಗೆ ಎಚ್ಚರಿಕೆ ಆಯಿತು ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಅಲ್ವಾ? ಡಾಕ್ಟರ್ ಏನಂದ್ರು? ಹಾಂ, ಶುಗರ್ ಇನ್ನೂ ಲೋನೇ ಇದೆ, ನಾಳೆ ಸರಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಈಗ ತಾನೇ ಮಲ್ಕೊಂಡು. ಇರಲಿ ಬಿಡಿ. ಏನಾರು ತಿಂದ್ರಾ? ಟ್ಯಾಬ್ಲೆಟ್ ಕೊಟ್ರಾ? ಊಟ ಮಾಡು ಅಂದೆ, ಸೇರಲ್ಲ ಅಂದ್ಲು. ಹಣ್ಣು ತಿನ್ನಿಸಿ ಮಾತ್ರೆ ಕೊಟ್ಟೆ. ಡೋಂಟ್ ವರಿ, ಶಿಲ್ ಬಿ ಫೈನ್. ಎಲ್ಲ ಮುಗೀತು ಸರ್, ನಾನು ಹೊರಟೆ. ನೀವು ಅತ್ತೆ ಮಾವಯ್ಯ ಎಲ್ಲರೂ ಖುಷಿಯಾಗಿರ್ಬೇಕು.